20 ವರ್ಷದ ಹಿಂದೆ ಮೆಜೆಸ್ಟಿಕ್ನಲ್ಲಿ ಗೂಳಿಯಂತೆ ಎದ್ದವನು, ಸಾಧನೆಯ ಪರ್ವತದ ಶಿಖರವನ್ನೇ ಏರಿದವನು, ವಯಸ್ಸು, ಸೌಂದರ್ಯ, ಐಶ್ವರ್ಯ ಈ ಮೂರು ಒಂದೆಡೆ ಗುಡ್ಡೆ ಬೀಳಬಾರ್ದು, ಬಿದ್ದರೆ ಅದೆಂಥ 6 ಅಡಿ ಗುಡ್ಡದಂಥ ಕಟೌಟ್ ಇದ್ರೂ ಕೂಡ ಕುಸಿದು ಬೀಳೋದು ಪಕ್ಕ. ಬಳ್ಳಾರಿಗೆ ಶಿಫ್ಟ್ ಆದಂಥ ದರ್ಶನ್ ಸ್ಥಿತಿ ನೋಡಿದಾಗ ಒಂದು ಕ್ಷಣ ಮೌನದ ವ್ಯತೆಗೆ ತಳ್ಳುತ್ತೆ. ನಿಂತ್ರೆ ಅಜಾನುಬಾಹು, ಟ್ಯಾಲೆಂಟ್ ಗೇನ್ ಕಮ್ಮಿನಾ? ಇರೋದ್ರಲ್ಲಿ ಗುಡ್ ಆಕ್ಟರ್, ಹೆಸರಿಗೆ ಒಳ್ಳೆ ಮಾರ್ಕೆಟ್ ಇದೆ. ಇನ್ಕಮ್ ಏನ್ ಕಮ್ಮಿ ಇದ್ಯಾ? 2 ಹೆಂಡಿರ ಮುದ್ದಿನ ಗಂಡ, ಅಲ್ಲಲ್ಲ ಒಬ್ಬಳ ಗಂಡ, ಇನ್ನೊಬ್ಳು ಅದ್ ಬೇರೆ ಬಿಡಿ. ಆದ್ರೆ ಟಾಲ್ ಆಗಿ ಬೆಳೆದಂಥ 6 ಫೀಟ್ ಕಟೌಟು ಏನ್ ಮಾಡೋದು? ಕಾಮನ್ ಸೆನ್ಸ್ ಇಲ್ಲದಂಥ ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದು ದುರಂತ. ಈಗ ಬೆಂಗಳೂರಿಂದ ಬಳ್ಳಾರಿಗೆ ಡಿಪಾರ್ಟ್ ಆಗಿದ್ದಾರೆ. ಬೆಂಗಳೂರಿನಿಂದ ಜೊತೆ ಬಂದ ಪೊಲೀಸರಿಗೆ ಹ್ಯಾಂಡ್ ಶೇಕ್. ದರ್ಶನ್ ಕೇರ್ ಆಫ್ ಬಳ್ಳಾರಿ ಜೈಲ್, ಸೆಲ್ ನಂಬರ್ 15. ಚಿಕ್ಕ ಮಕ್ಕಳ ರೀತಿ ಅದೆಷ್ಟು ಗೋಗರೆದ್ರು ಬೆಳೆದ ಪೊಲೀಸರು ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಅಟ್ಟಿದ್ದಾಗಿದೆ. ಬೆಳಬೆಳಗ್ಗೆ ಬಳ್ಳಾರಿ ದರ್ಶನ ಪಡೆದ ದಾಸನಿಗೆ ಇಲ್ಲಿನ ಕ್ಲೈಮೇಟೇ ದೊಡ್ಡ ಚಾಲೆಂಜ್. ಅಂತೂ ಬಂದ ಬಳಿಕ ಜೈಲು ಪ್ರಕ್ರಿಯೆಯನ್ನ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ಜೈಲಿಗೆ ಬಿಡೋಕ್ ಬಂದಾಗ್ಲೂ ಸುಡದ ಗುಣ ಬಿಡೋದಕ್ಕೆ ಹೇಗ್ ಸಾಧ್ಯ ಹೇಳಿ? ಇಲ್ಲಿಗೆ ಎಂಟ್ರಿ ಆದ ಬಳಿಕ ಜೊತೆಗೆ ಬಂದ ಬೆಂಗಳೂರು ಪೊಲೀಸರು ಈತನಿಗೆ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಅದು ಕೈ ತಪ್ಪಿ ಆಯ್ತೋ, ಕೈ ಮೀರಿ ಆಯ್ತೋ, ಸ್ಕೆಚ್ ಹಾಕೇ ಹೆಣ ಹಾಕಿದ್ರೋ, ಆದ್ರೆ ಮುಖ ಅನ್ನೋದು ಮನುಷ್ಯನ ಕನ್ನಡಿ ನೋಡಿ. ಗಣಿಯೂರು ಬಳ್ಳಾರಿಗೆ ಬಂದ ದರ್ಶನ್ ಮುಖದಲ್ಲಿ ನಗು ಇದ್ರೂ ತೋರಲಾಗದ ನೋವು. ಅಲ್ಲಿಂದ ಇಲ್ಲಿವರೆಗೆ ಜೊತೆಗೆ ಪ್ರಯಾಣ ಮಾಡ್ತಾ ಬಂದಂಥ ಪೊಲೀಸರ ಜೊತೆ ನಗ್ನಗ್ತಾ 2 ಮಾತನಾಡಿದ್ರು. ಪೊಲೀಸರಿಗೆ ಹ್ಯಾಂಡ್ ಶೇಕ್ ಕೊಟ್ಟು ಜೈಲಿನ ಬರಾಕ್ಗೆ ಎಂಟ್ರಿ ಕೊಡುವಾಗ ಗ್ಲಿಸರಿನ್ ಇಲ್ಲದೆ ಇದ್ರೂ ಭೂಮಿಗೆ 2 ಹನಿ ನೀರ್ ಬಿದ್ದಿತ್ತು. ಭಾರದ ಹೃದಯವನ್ನ ಹೊತ್ತು ಬೇಡದ ಜಾಗಕ್ಕೆ ಬಂದ ದರ್ಶನ್ಗೆ ಸಿಕ್ಕಿದ್ದು ಬಳ್ಳಾರಿ ಜೈಲಿನ ಸೆಲ್ ನಂಬರ್ 15. ಆ ಪರಪ್ಪನ ಅಗ್ರಹಾರದಲ್ಲಿ ಹರಟೆ ಹೊಡೆಯೋಕೆ ತನ್ನದೇ ಗ್ಯಾಂಗ್ನ ಸದಸ್ಯರಿದ್ರು. ಈ ಸಂಕಟದ ನಡುವೆ ಆ ಜೈಲಲ್ಲಿ ನಗು ಉಕ್ಕಿಸೋಕೆ ಸದಾ ಜೊತೆಗೇ ಇರ್ತಾ ಇದ್ದ ಮ್ಯಾನೇಜರ್ ನಾಗರಾಜ್ ಕಲಬುರ್ಗಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಾನೆ. ಬಳ್ಳಾರಿಗೆ ಬಂದಿದ್ದು ದರ್ಶನ್ ಮಾತ್ರ, ಉಳಿದವರೆಲ್ಲ ದಿಕ್ಕಾಪಾಲು. ಹರಟೆ ಧಮ್ ಹೊಡೆಯೋಕೆ ರೌಡಿ ಶೀಟರ್ಗಳಿದ್ರು. ಈಗ ಈ ಜೈಲಲ್ಲಿ ಏಕಾಂಗಿ. ಬಳ್ಳಾರಿ ಜೈಲಿನಲ್ಲೀಗ ಏಕಾಂಗಿಯಾದ ಕಾಟೇರ. ಕೆಲ ದಿನ ಸೆಲ್ನಲ್ಲಿ ದರ್ಶನ್ ಒಬ್ಬಂಟಿ ಬದುಕು. ಈ ಕಾಟೇರ ಈಗ ಒಬ್ಬಂಟಿ, ಏಕಾಂತ ಜೀವನ. ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತಕ್ಕೆ ಉತ್ತಮ ಅವಕಾಶ. ಇಲ್ಲೆಲ್ಲ ಹೊಸಬರೇ. ಕೆಲ ದಿನಗಳ ಮಟ್ಟಿಗೆ ದರ್ಶನ್ ಜೊತೆ ಮಾತನಾಡುವುದಕ್ಕೂ ಯಾರಿಗೂ ಅವಕಾಶ ಸಿಗೋದನುಮಾನ. ಜೈಲಿಗೆ ಬಂದ ದರ್ಶನ್ಗೆ ಜೈಲಿನ ಸಿಬ್ಬಂದಿ ಉಪಹಾರ ನೀಡಿದ್ರು. ದೀರ್ಘ ಪ್ರಯಾಣ, ದಣಿದ ದೇಹ, ತಿನ್ನೋದಕ್ಕೂ ಬೇಸರ. ಉಪಹಾರ ಬೇಡ ಅಂತ ನಿರಾಕರಿಸಿದ್ರು. ಜೈಲಿನ ನಿಯಮದ ಪ್ರಕಾರ 11 ರಿಂದ 12 ಗಂಟೆಗೆ ಊಟ ಸಿಗುತ್ತೆ. ಹೈ ಸೆಕ್ಯೂರಿಟಿ ಸೆಲ್ಗೆ ಜೈಲಿನ ನಿಯಮದ ಪ್ರಕಾರ ಚಪಾತಿ, ಅನ್ನ, ಸಾಂಬಾರ್ ಕಳಿಸಲಾಗ್ತಿತ್ತು. ಆದ್ರೆ ದರ್ಶನ್ಗೆ ಊಟ ಬೇಡವಾಗಿತ್ತು. ಮಧ್ಯಾಹ್ನದ ಊಟ ಮಿಸ್ ಆದ್ರೆ ಮತ್ತೆ ಸಂಜೆ 6 ಗಂಟೆಗೆ ಊಟ ಸಿಗೋದು. ಹೊಸ ಜೈಲಿಗೆ ಎಂಟ್ರಿ ಬೆನ್ನಲ್ಲೇ ಕೈದಿ ನಂಬರ್ ಬದಲು. ದರ್ಶನ್ ಆಗಮನದ ಹಿನ್ನೆಲೆ ಜೈಲಿನ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು. ಈ ಕಾರಣಕ್ಕೆ ಜೈಲಿನ ಬಳಿ ಭಾರೀ ಭದ್ರತೆ ನಿಯೋಜಿಸಲಾಗಿತ್ತು. ಕೊಲೆ ಕೇಸ್ನ A2 ಆರೋಪಿ ದರ್ಶನ್ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾಗ ಕೈದಿ ನಂಬರ್ 6106 ಕೊಡ್ಲಾಗಿತ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ನಂಬರ್ ಚೇಂಜ್ ಆಗಿದ್ದು 511 ನಂಬರ್ ನೀಡಲಾಗಿದೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ
ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ಬರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೇನು ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗಿಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಒಟ್ಟಾರೆ ಬದುಕು ಹೇಗೆಲ್ಲ ಆಟ ಆಡುತ್ತೆ ನೋಡಿ. ಇದೇ ಜೈಲಿಗೆ ಶೂಟಿಂಗ್ಗೆ ಬಂದಿದ್ದ ದರ್ಶನ್ ಈಗ ಕೈದಿಯಾಗಿ ಕಾಲವನ್ನ ಕಳೀಬೇಕಿದೆ. ಅತಿ ಟ್ಯಾಲೆಂಟ್ ಜೊತೆಗೆ ಅತಿ ವಕ್ರ ಅನ್ನುವುದು ಆವರಿಸಿದಾಗ ಶನಿ ಮಹಾತ್ಮ ಹೆಗಲೇರ್ತಾನೆ ಅನ್ನುವುದಕ್ಕೆ ದರ್ಶನ್ ಚರಿತ್ರೆ ಕಣ್ಣ ಮುಂದಿದೆ. ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್ ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.